ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ಯಾಕಪ್ಪ ಈ ವಿಡಿಯೋನ ಮಾಡ್ತಾ ಇದ್ದೀವಿ, ಅದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀವಿ ಅಂತಂದರೆ, ರಾಷ್ಟ್ರೀಯ ಹೆದ್ದಾರಿಯವರು ಮಾಡ್ತಾ ಇರ್ತಕ್ಕಂತಹ ತಡೆಗೋಡೆಗಳು ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಯಿಂದ ಕೂಡಿತ್ತು ಅಂತ ನಾವು ನಿಮಗೆ ಹಿಂದೆ ತೋರಿಸಿದ್ವಿ. ಕಲ್ಲು ಕಟ್ಟಿ ಮಾಡಿ ಯಾವ ಥರ ಕಳಪೆ ಕಾಮಗಾರಿನ ಮಾಡಿದ್ರು ಅಂತ. ಆದರೆ ಇವತ್ತಿನ ದಿನ ಇಲ್ಲಿ ನಾವು ಮಠಸಾಗರ ಏನಿದೆ, ಮಠಸಾಗರಕ್ಕೆ ಹೋಗುವಂಥ ಫ್ಲೈಓವರ್ ಏನಿದೆ, ಆ ಫ್ಲೈಓವರ್ನ ಕೆಳಭಾಗದಲ್ಲಿ ಎತ್ತಿರ್ತೀವಿ. ಆ ಫ್ಲೈಓವರ್ಗೆ ಕಟ್ತಾ ಇರ್ತಕ್ಕಂತಹ ತಡೆಗೋಡೆಗಳು, ರಸ್ತೆಯ ಬಲಬದಿ ಮತ್ತು ರಸ್ತೆಯ ಎಡಬದಿನಲ್ಲಿ ಏನೊಂದು ಆ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿರ್ತಾರೆ, ಆ ತಡೆಗೋಡೆಯ ಬಳಿ ಬಂದಿರ್ತೀನಿ. ಯಾಕೆ ಅಂದರೆ ಇಲ್ಲಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಕಳಪೆ ಕಾಮಗಾರಿನ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ತಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ನೋಡ್ಬೋದು ಇದನ್ನು 90 ಡಿಗ್ರಿ ಕಟ್ ಮಾಡಿದ್ದಾರೆ. 90 ಡಿಗ್ರಿ ಕಟ್ ಮಾಡಿ ಬನ್ನಿ ತೋರಿಸ್ತೀನಿ. ಈ 90 ಡಿಗ್ರಿ ಕಟ್ ಮಾಡಿ ತಡೆಗೋಡೆನ ನಿರ್ಮಾಣ ಮಾಡ್ತಾರೆ. ಮೊದಲನೇದಾಗಿ ಇದಕ್ಕೆ ತಡೆಗೋಡೆನ ನಿರ್ಮಾಣ ಮಾಡ್ತಿದ್ದಾರೆ. ಈ ತಡೆಗೋಡೆ ನಿರ್ಮಾಣ ಮಾಡಿ ಈಗ ಹಿಂಭಾಗಕ್ಕೆ ಮಣ್ಣು ತಂದು ಹಾಕಲಿಕ್ಕೆ ಮಾಡ್ತಾರೆ. ನೋಡಿ, ಅದು ಮಣ್ಣು ತಂದು ಸುರಿತಿದ್ದಾರೆ. ಯಾಕೆಂದರೆ ಮೇಲ್ಭಾಗ ಇರೋದು ಫ್ಲೈಓವರ್ ಇರುವಂಥದ್ದು, ಮಠಸಾಗರಕ್ಕೆ ಹೋಗುವಂಥ ಫ್ಲೈಓವರು. ಇದು ಇವತ್ತು ಆಲ್ರೆಡಿ ಈಗಾಗಲೇ ಇದು ಸುಮಾರು 8 ರಿಂದ 10 ವರ್ಷ ತಗೊಂಡಿದ್ದಾರೆ ಈ ರಸ್ತೆಯ ಕಾಮಗಾರಿನ ಮಾಡಲಿಕ್ಕೆ. ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಆಗಿಲ್ಲ, ಆದರೂ ಸಹ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಅದೆಲ್ಲದನ್ನು ಬಿಟ್ಟಾಕಿ ಈ ರಸ್ತೆಯ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ ನೂರಾರು ಯುವಕರು ಪ್ರಾಣನ ಕಳ್ಕೊಂಡಿದ್ದಾರೆ. ಸುಮಾರು ನೂರಾರು ಯುವಕರು ಶಾಶ್ವತವಾಗಿ ಅಂಗವಿಕಲರಾಗಿದ್ದಾರೆ. ಅದೆಲ್ಲದನ್ನು ಬಿಟ್ಬಿಡಿ ಸ್ನೇಹಿತರೆ, ಇವರು ಯಾವ ರೀತಿ ಕಳಪೆ ಕಾಮಗಾರಿನ ಮಾಡಿ ತಡೆಗೋಡೆ ಯಾವ ರೀತಿ ಬಿದ್ದೋಗ್ಲಿಕ್ಕೆ ಆಗಿತ್ತು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಾವೇನಾದರೂ ಈ ತಡೆಗೋಡೆನ ನೋಡಬೇಕು, ತುಂಬ ಬಲಿಷ್ಠವಾಗಿದೆ, ಭಾರಿ ದೊಡ್ಡ ತಡೆಗೋಡೆ ಅಂತ ತಿಳ್ಕೋಬಹುದು. ಆದರೆ ಈ ತಡೆಗೋಡೆ ಏನಿದೆ ನಿರ್ಮಾಣ ಆಗ್ತಾ ಇದೆಯಲ್ಲ, ಈ ತಡೆಗೋಡೆಯ ಈ ಭಾಗ ಇದೆಯಲ್ಲ, ಈ ಭಾಗ ಏನಿದೆಯಲ್ಲ, ಇದು ಜಸ್ಟ್ ಇವಾಗಿನ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಇದು ಆ ತಡೆಗೋಡೆಯ ಮಧ್ಯದಲ್ಲಿ ಈಗಾಗಲೇ ನಿರ್ಮಾಣ ಹಂತದಲ್ಲೇ ಒಂದು ದೊಡ್ಡ ಹೋಲು, ಅಂದರೆ ದೊಡ್ಡ ಒಂದು ಬಿರುಕು ಬಿಟ್ಟಿತ್ತು. ಆ ಬಿರುಕು ಬಿಟ್ಟಿದ್ದ ಇವತ್ತಿನ ಬೆಳಿಗ್ಗೆ ನಾನು ನೋಡಿದೆ, ನಮ್ಮ ಸ್ನೇಹಿತರಾದಂಥ ಪತ್ರಕರ್ತರು ಆದಂತಹ ಪ್ರದೀಪ್ ಬಾಳುಪೇಟೆಯವರು ಅವರ ಒಂದು ಸಾಮಾಜಿಕ ಕಳಕಳಿಯಿಂದ ಬಂದು ವಿಡಿಯೋನ ಮಾಡಿ ಸಂಬಂಧಪಟ್ಟ ಇಲಾಖೆಯವರಿಗೆ ಎಚ್ಚೆತ್ತುಕೋಬೇಕು, ಇದನ್ನು ಸಂಪೂರ್ಣವಾಗಿ ತಡೆಗೋಡೆನ ತೆರವುಗೊಳಿಸಿ ಹೊಸ ತಡೆಗೋಡೆನ ಮಾಡಿ ಅಂತೇಳಿ ಅವರು ಬೇಡಿಕೆನ ಇಟ್ಟರು. ವಿಡಿಯೋದೆಲ್ಲ ನೋಡ್ತಾ ಇದ್ದೆ. ಆದರೆ ಈ ನಮ್ಮ ರಾಷ್ಟ್ರೀಯ ಹೆದ್ದಾರಿಯವರು ಮಾಡ್ತಾ ಇರ್ತಂಥ ಕಳಪೆ ಕಾಮಗಾರಿ ಏನಂತಂದರೆ, ನೋಡಿ ಇಲ್ಲಿ ಸಿಮೆಂಟ್ನ ಕಲಿಸ್ಕೊಳ್ತಾರೆ. ಎಲ್ಲಿ ತೂತ ಆಗಿತ್ತು, ಎಲ್ಲಿ ಬಿದ್ದೋಗಕ್ಕಾಗಿತ್ತು ಅಲ್ಲಿಗೆ ಡೈರೆಕ್ಟಾಗಿ ಬಂದ್ಬಿಟ್ಟು ಸಿಮೆಂಟ್ ಹಾಕ್ತಾರೆ. ಎಲ್ಲಿ ಬಿದ್ದೋಗಕ್ಕಾಗಿತ್ತು ಅಲ್ಲಿಗೆ. ಇಷ್ಟಕ್ಕೆ ಈ ತಡೆಗೋಡೆ ನಿಂತ್ಬಿಡುತ್ತಾ? ಯಾರೋ ಒಬ್ಬ ಸಾಮಾನ್ಯ ಗಾರೆ ಕೆಲಸದವನಿಗೂ ಗೊತ್ತು ಇದು ನಿಲ್ಲಲ್ಲ ಅಂತೇಳಿ. ಯಾಕಂತ ಅಂದರೆ ಇದು ಕ್ಯೂರಿಂಗ್ ಆಗಬೇಕು. ಇದನ್ನು ಕಟ್ಟಿದ ನಂತರ ಕ್ಯೂರಿಂಗ್ ಮಾಡ್ತಾರೆ. ಸಾಮಾನ್ಯವಾಗಿ ಒಂದು ಮನೆ ಕಟ್ಟೋರಿಗೆ ಎಲ್ರಿಗೂ ಸಹ ಇದರ ಅರಿವಿರುತ್ತೆ, ಸಿಮೆಂಟ್ ಎಷ್ಟು ಮಟ್ಟಿಗೆ ಕ್ಯೂರಿಂಗ್. ಇದನ್ನು ಕಟ್ಟಿದ ದಿನದಿಂದ ಒಂದು ದಿನನೂ ಇದಕ್ಕೆ ನೀರು ಹಾಕಿದ್ನ ನಾವು ನೋಡಿಲ್ಲ. ಯಾಕೆಂದರೆ ಪ್ರತಿನಿತ್ಯ ನಾವು ಇದೇ ರೋಡಲ್ಲಿ ಓಡಾಡ್ತೀವಿ, ಒಂದು ದಿವಸನೂ ಸಹ ನೀರು ಹಾಕಿದ್ನ ನಾವು ನೋಡಿಲ್ಲ. ಆದರೆ ಇವತ್ತು ಬೆಳಗ್ಗೆ ನಮ್ಮ ಸ್ನೇಹಿತರು ಪ್ರದೀಪ್ ಅವರು, ಬಾಳುಪೇಟೆ ಪ್ರದೀಪ್ ಅವರು ಪತ್ರಕರ್ತರು ತೋರಿಸಿದ್ರು ಇದನ್ನು. ನಾನು ಅದು ನೋಡೋಣ ಅಂತಲೇ ಬಂದು ನೋಡಿದ್ರೆ 1 ಗಂಟೆ ಒಳಗಡೆ ಅದಕ್ಕೆ ಪ್ಯಾಚ್ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನು ಎಷ್ಟು ಮಟ್ಟಿಗೆ ಇವರು ಕಳಪೆ ಕಾಮಗಾರಿನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ನೇಹಿತರೆ ಈ ವಿಡಿಯೋ ಮುಖಾಂತರನೇ ನೀವು ನೋಡಬೇಕು. ಮತ್ತು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ತಡೆಗೋಡೆ ಏನಾದ್ರು ಬಿದ್ದರೆ ಸಾವು ನೋವುಗಳು ಅತಿ ಹೆಚ್ಚಾಗ್ತದೆ. ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಸನ್ಮಾನ್ಯ ಶ್ರೀ MP ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಈ ಮುಖಾಂತರ ನಾನು ತಿಳಿಸ್ತೀನಿ ಸ್ನೇಹಿತರೆ. ನಮಸ್ತೆ.